ಕೇಸ್ಗಳು ಪೆಂಡಿಂಗ್ ಇದೆ. ಆಮೇಲೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿದ್ದೀವಿ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಪ್ರೈವೇಟ್ ಇವಂದು ಒಂದು 30-40 ಡಾಕ್ಯುಮೆಂಟು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಕೇಳಿದ್ದೀನಿ. ಅದು ಹೆಂಗೆ ಎತ್ಕೊಂಬಂದ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಅದನ್ನು ಹೇಳಿದ್ದೀನಿ ನಾನು. ಇವಾಗ 7 ವರ್ಷ ಆಗಿದ್ದು ಇನ್ನೂ ಅವ್ರು ಎಲ್ಲ ಸರ್ವೆ ಮಾಡೋಕ್ಕಾಗಿಲ್ಲ. ಅವ್ನಿಗೆ ಕತೆ ಹೇಳ್ತಾ ಇದ್ದಾನೆ ಅವನು. ಅಟೆಂಡೆನ್ಸ್ ಲಿಸ್ಟ್ ಸರಿ ಮಾಡಿಲ್ಲ, ಕ್ಯಾಶ್ ಲಿಸ್ಟ್ ಸರಿ ಇಲ್ಲ, ಅಲ್ಲೊಂದಿದೆ ಇಲ್ಲೊಂದಿದೆ, ಮೂಮೆಂಟ್ ರಿಜಿಸ್ಟರ್ ಇಲ್ಲ. 10:30 ಹೋಗ್ತಾರೆ, 10 ಗಂಟೆಗೆ ಬರ್ತಾರೆ. ಅದು ಮೂಮೆಂಟ್ ರಿಜಿಸ್ಟರ್ ಬರೆಯೋದವರು 10:30 ಹೋಗೋದು, 10 ಗಂಟೆಗೆ ಬರೋದು. ನನಗೆ ಅರ್ಥ ಆಗ್ತಾಯಿಲ್ಲ. ಆಮೇಲೆ ತಾಲೂಕು ಆಫೀಸಲ್ಲಿ ಬುಕ್ಕು ನಾವು ಅಟೆಂಡೆನ್ಸ್ ರಿಜಿಸ್ಟರು, ಕ್ಯಾಶ್ ರಿಜಿಸ್ಟರು ಮತ್ತು ಮೂಮೆಂಟ್ ರಿಜಿಸ್ಟರ್ ಚೆಕ್ ಮಾಡೋಕ್ಕೋದ್ರೆ ಅದ್ರ ಬದಲು ಏನು ಫಂಡ್ ಅದು ಚಿಟ್ ಫಂಡು ಒಂದು ಬುಕ್ಕಿಗೆ ಮೇಂಟೈನ್ ಮಾಡಿದ್ದಾರೆ. ಇವರು ಪಬ್ಲಿಕ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಚಿಟ್ ಫಂಡ್ ವ್ಯವಹಾರ ಮಾಡ್ತಾರೆ ಗೊತ್ತಿಲ್ಲ. ಆ ಚಿಟ್ ಫಂಡ್ ಮಾಡಬೇಕು ಅಂದರೆ ನಾವು ಟು ಟೇಕ್ ಪರ್ಮಿಷನ್ ಆಫ್ ಚಿಟ್ ಫಂಡ್ ಆ್ಯಕ್ಟ್. ಗೌರ್ಮೆಂಟ್ ಆಫೀಸಲ್ಲಿ ಚಿಟ್ ಫಂಡ್ ಮಾಡೋದು ಅರ್ಥ ಇಲ್ಲ. ಅವ್ರು ಪ್ರೈವೇಟ್ ಏನು ಮಾಡ್ಕೊ ಗೊತ್ತಿಲ್ಲ, ಅದು ಅಫಿಷಿಯಲ್ ಒಳಗಡೆ. ಆಮೇಲೆ ಸುಮಾರು ಆಫೀಸಲ್ಲಿ ಎಲ್ಲ ಆಫೀಸರ್ಸು ಜೀನ್ಸ್ ಪ್ಯಾಂಟಲ್ಲಿ ಬಂದಿದ್ದಾರೆ. ಗೌರ್ಮೆಂಟು ಸರ್ಕ್ಯುಲರ್ ಇದೆ, ಕೋಡ್ ಹೆಂಗಿರಬೇಕು ಅಂತ. ಜೀನ್ಸ್ ಪ್ಯಾಂಟ್ ಆರಾಮಾಗಿ ಬರ್ತಾರೆ, ಅವ್ರು ಏನು ಇದೇ ಇಲ್ಲ. ಆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇಬ್ಬರು ಆ ಥರ ಡಾಕ್ಯುಮೆಂಟ್ಸು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅವ್ರಿಗೇನು ಲೆಕ್ಕಕ್ಕೆ ಇಲ್ಲ, ಯಾರಿಗೂ ಭಯ ಭಕ್ತಿ ಏನೂ ಇಲ್ಲ. ನಿಜವಾಗ್ಲೂ ನೋವಾಗುತ್ತೆ. ಅದು ನೆನ್ನೆ ನಮ್ಮ DC ಅವರಲ್ಲಿ ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗ ಪೆಂಡಿಂಗ್ ಮ್ಯಾಟರ್ಸು ನಾವೆಲ್ಲ ಭಾರಿ ಬುದ್ಧಿವಂತರು, ಇಲ್ಲಿ ಲಿಟ್ರೇಟ್ ಅಂದರೆ ವಿದ್ಯಾವಂತರು ಜಾಸ್ತಿ ಇದರಲ್ಲಿದ್ದರು. ಇಲ್ಲಿ ನಮ್ಮಲ್ಲಿ ಮಂಕುತಿಮ್ಮ ಕಗ್ಗ ನೀವೆಲ್ಲ ಕೇಳಿರ್ತೀರಿ, DV ಗುಂಡಪ್ಪನವರು. ವಿದ್ಯಾವಂತ ಮೋಸಗಾರದ ದೇಶ ಹಾಳಾಗಿ ಹೋಗ್ತಾ ಇದೆ ಅಂತ ಇಲ್ಲಿ ಎಕ್ಸಾಂಪಲ್ ಇದೆ, ನನಗೆ ಗೊತ್ತಾಗ್ತಾ ಇದೆ. ನೆನ್ನೆ ನಾನು ಮಾಡಿದೆ 100 ಕೇಸ್ ಮುಗಿದೋಗುತ್ತೆ ಅಂತ ಬಂದೆ, 150 ಕೇಸ್ ತೊಗೊಂಡು ಏನು ಹೇಳಿದ್ರು ಅವ್ರು ಆನ್ಸರ್ ಮಾಡೋ ಸುಮ್ಮನೆ ನಿಂತಿರ್ತಾರೆ. ಮೂಡ್ ಸ್ಪೆಕ್ಟೇಟರ್, ನೀವೇನಾದರೂ ಕೇಳ್ಕೊಳ್ಳಿ, ಸುಮ್ಮನೆ ಇರ್ತಾರೆ. ಅಂದರೆ ಸೈಲೆನ್ಸ್ ಇಸ್ ಆನ್ಸರ್ ಅಂತ ಅವ್ರ ಲೆಕ್ಕಾಚಾರ. ಬರೀ 60 ಕೇಸ್ ಆಯ್ತು, 61 ಕೇಸ್ ಆಯ್ತು ನೆನ್ನೆ. ಅದು ನೋಡಿದ್ರೆ ಇಲ್ಲಿ ಬೇರೆ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ನಾನು ನೋವಿನಿಂದ ಹೇಳ್ತೀನಿ, ವಿದ್ಯಾವಂತರಿದ್ದಾರೆ ಆದರೆ ಭಾರಿ ಮೋಸಗಾರರಿದ್ದಾರೆ. ಯಾಮಾರಿಸ್ತಾರೆ, ನಮಗೆ ಯಾಮಾರಿಸ್ತಾರೆ, ಸುಳ್ಳು ಹೇಳ್ತಾರೆ. ಇವಾಗ ಯಾರೋ ಒಬ್ಬಳು 7,000 ಅಂತ ನಾನು ತಂಗಿದ್ದೆ ಅಂತ ಹೇಳ್ತಾಳೆ. ಅಲ್ಲಿ ನೋಡಿದ್ರೆ 700 ರೂಪಾಯಿ ಇದೆ. ಏನಮ್ಮ ಅಂದರೆ ಸರ್ ನಾನು ತಂಗಿಗೆ ಕೊಟ್ಟೆ ಅಂತ. ತಂಗಿಗೆ ಫೋನ್ ಮಾಡಿದ್ರೆ ನಮ್ಮ ಮನೆಯಲ್ಲೇ ಕೊಟ್ಟು ಇವಳು ಬಂದು ಆಫೀಸ್ ತೊಗೊಂಡೋದ್ಲು, ಸುಳ್ಳು ಹೇಳ್ತಾಳೆ. ಎಂತ ಮಾಡಬೇಕು ನಾವು? ಈ ಥರ ನಡೀತಾ ಇದೆ. ಇದು ಕೇಸು ಇವಾಗ ಯಾವ್ಯಾವುದು ನೀವು ಆಫೀಸ್ ರಿಜಿಸ್ಟರ್ ನಾನು ಬಂದಿದ್ದೀನೋ ಎಲ್ಲ ಸುಮೋಟೋಕ್ಕೆ ನಾನು ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಐ ವಿಲ್ ನಾಟ್ ಟಾಲರೇಟ್ ಸಚ್ ಥಿಂಗ್ಸ್ ಇನ್ ದ ಪಬ್ಲಿಕ್ ಆಫೀಸಸ್. ಇವರೊಂಥರ ಭಯ ಭಕ್ತಿ ಇಲ್ಲ. ಪಬ್ಲಿಕ್ ಆಫೀಸು ಅಂದರೆ ಅಲ್ಲಿ ಗೌರ್ಮೆಂಟ್ ಕೆಲಸ, ಲೈಸೆನ್ಸ್ ಫಾರ್ ಕರಪ್ಷನ್ ಅನ್ನೋ ಮಟ್ಟದಲ್ಲಿದ್ದಾರೆ. ಟ್ರಾನ್ಸಾಕ್ಷನ್ ಆಗುತ್ತೆ ಸರ್. ಓಪನ್ ಮಾಡಿ ಸರ್. ರೀಸೆಂಟ್ಲಿ 22
ಮಂಜುನಾಥ್ ತರಿಸಿ ಆರ್ಟಿ ಯಾರ್ರಿ ಯಾರ ಪ್ರವೇಶ್ ಕುಮಾರ್ ಯಾರು ರಮೇಶ್ ಕುಮಾರ್ ಸುಧಾಕರ್ ಯಾರು ಕರೀರಿ ಸುಧಾಕರ್ ಸುಧಾಕರ ರವಿಶಂಕರ್ ಯಾರು ಇವತ್ತು ಬೇಕಾದ್ರೆ 3 ತಾನೆ ಏನು ಎಂತ ಡ್ರಾಮಾ ಯಾವ ಡ್ರಾಮಾ ಡ್ರಾಮಾ ರಾಮಾಯಣ ತೋರಿಸ್ರಿ ನಮ್ಮ ಇದರಲ್ಲಿ ಇಲ್ಲಿ ಇವತ್ತು ಮಾಡಿರೋ ಯಾವ್ದಾರು ಕೊಡಿ ಇವತ್ತು ಇದೇ ಡಾಕ್ಯುಮೆಂಟಾ ಇದೆಲ್ಲ ರಿಜಿಸ್ಟರ್ ಆಯ್ತಾ ಇದು ರಿಜಿಸ್ಟರ್ ಸಾಹೇಬ್ರು ಕರೆದ್ರ ಎಷ್ಟು ಪ್ರಾಪರ್ಟಿ ಎಲ್ಲಪ್ಪ ವ್ಯಾಲ್ಯೂ ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಎಷ್ಟು ಮಾಡೋಕ್ಕೆ ಅಮೌಂಟ್ ಮೊಬೈಲ್ ಯಾರೋ ಮೊಬೈಲ್ ಇಸ್ಕೊಳ್ರ ಒಬ್ರು ಮೇಡಮ್ ಮೊಬೈಲ್ ಇಸ್ಕೊಳ್ರ ನಿಮ್ದು ಪರ್ಸ್ ಏನಾದರೂ ಇದೆಯಾ ಪರ್ಸ್ ಏನಾದರೂ ಇದೆಯಾ ಅದರಲ್ಲಿ ಈ ಅಮೌಂಟ್ ಇದೆಯಾ ಅದರಲ್ಲಿ ಅಮೌಂಟ್ ಇಲ್ಲ ಗೂಗಲ್ ಪೇ ಇದೆ ಗೂಗಲ್ ಪೇ ಫೋನ್ಪೇ ಹಾಂ ಓಪನ್ ಮಾಡಿ ಮತ್ತೆ ಎರಡು ಸರ್ ಎನ್ಕ್ರೋಚ್ಮೆಂಟ್ ಸೆಕ್ಷನ್ ಮತ್ತು ಕೋರ್ಟ್ CCMS ಲ್ಯಾಂಡ್ ರಿಲೇಟೆಡ್ ಎನ್ಕ್ರೋಚ್ಮೆಂಟ್ ಲೇಕ್ ಎನ್ಕ್ರೋಚ್ಮೆಂಟ್ ಇಲ್ಲ ಸರ್ ಸದ್ಯಕ್ಕೆ ಯಾವುದು ಪೆಂಡಿಂಗ್ ಇಲ್ಲ ಇವಾಗ ಲೇಕಿನ ಟ್ರಾನ್ಸ್ಫರ್ಮೇಷನ್ ಮೇಡಮ್ ಇದು ಬಾಗ್ಬೀಳು ನಮ್ಮ ಕೇಸ್ ವರ್ಕರ್ಸ್ ಹೌದು ನಿಮಗೆ ಫಾರ್ವರ್ಡ್ ಮಾಡಿದ್ರು ಅದು ಹೌದು ಸರ್ ನಾನು ಅವ್ರಿಗೆ ಮಾಡಿದ್ದು ಅವ್ರು ನನಗೆ ವಾಪಸ್ ಹಾಕಿಲ್ಲ ಕ್ಯಾಶ್ ಡ್ರೈವರ್ ನೋಡಿ ಡ್ರೈವರ್ ಬ್ಯಾಗ್ ಎಲ್ಲ ನೋಡಿ ವಿಜಯ್ ಕಿರಣ್ ಯಾರು ವಿಜಯ್ ಶ್ರೀಕೆ ಯಾಕೆ ಅವ್ರಿಗೆ ಎಷ್ಟು ಪೇಮೆಂಟ್ ಆಗಿದೆ 38,000 ಪೇಮೆಂಟ್ 28,000 ಪೇಮೆಂಟ್ ಆಗಿದೆ ಫಂಡ್ ಇದೆ